ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಪ್ರಿನ್ಸೆಸ್ ಕಟ್ಟನ್ನು ನಾವು ಯಾವುದೇ ರೀತಿ ಕಟ್ಟಿಲ್ದೇನೆ ಕಟ್ ಮಾಡ್ದೇನೆ ಹಾಗೇನೆ ಹೇಗೆ ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಬ್ಲೌಸು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಮತ್ತೆ ಬ್ಯಾಕು ಬೋಟ್ ನೆಕ್ಕು ಮತ್ತೆ ಈ ಟೆಂಪಲ್ ನೆಕ್ ಇದಕ್ಕೆ ನಾನು ಕ್ಯಾನ್ವಸ್ ಕೊಟ್ಟಿದ್ದೀನಿ. ಕ್ಯಾನ್ವಸ್ ಹೇಗೆ ಈಸಿಯಾಗಿ ಕೊಡೋದು ಅಂತ ಸಹ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಶೇಪನ್ನ ಹೇಗೆ ಅಳತೆ ಮಾಡಿ ಕಟ್ ಮಾಡೋದು ಮತ್ತೆ ಫ್ರಂಟಲ್ಲಿ ಬೋಟ್ ನೆಕ್ ಇದೆ, ಪ್ರಿನ್ಸೆಸ್ ಕಟ್ ಬಂದಿದೆ. ತುಂಬಾ ಈಸಿಯಲ್ಲಿ 25-30 ನಿಮಿಷದಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಮತ್ತೆ ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಫ್ರೆಂಡ್ಸ್, ನಾನು ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡೋದಾಗಿರ್ಬೋದು, ಮತ್ತೆ ಕ್ಯಾನ್ವಸ್ ಒಳಗಡೆ ಹಾಕೋದಾಗಿರ್ಬೋದು, ಮತ್ತೆ ಯಾವ ರೀತಿ ಲೈನಿಂಗ್ ಅನ್ನ ಹಚ್ಚೋದಾಗಿರ್ಬೋದು, ಈ ರೀತಿ ಎಲ್ಲ. ಮತ್ತೆ ಲಾಸ್ಟ್ ಅಲ್ಲಿ ಬ್ಲೌಸು ಫಿಟ್ಟಿಂಗು ಕರೆಕ್ಟಾಗಿ ಸ್ಟ್ರೈಟ್ ಆಗಿ, ಈಗ ಬ್ಲೌಸ್ ಅಲ್ಲಿ ಫಿಟ್ಟಿಂಗು ಸ್ಟ್ರೈಟ್ ಆಗಿ ಬರೋದಿಲ್ಲ ಕೆಲವರಿಗೆ. ಅದು ಯಾಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದ ಕೊನೆ ಹೇಳಿದ್ದೀನಿ. ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಸ್ಟ್ರೈಟ್ ಆಗಿ ಬಂದಿದೆ. ಇದು ಹಾರ್ಮೋನ್ ನಾನು 7.5 ಇಂಚ್ ಇಟ್ಕೊಂಡಿದ್ದೀನಿ. 8.5 ಎದೆ ಸುತ್ತಳತೆ 8.5 ಇಂಚಿನ ಬ್ಲೌಸು. ಮತ್ತೆ ಇದರಲ್ಲಿ ತುಂಬಾ ಟಿಪ್ಸ್ಗಳು ನಿಮಗೆ ಸಿಗತ್ತೆ. ಮತ್ತೆ ಇಲ್ಲಿ ಒಂದು ಓಪನ್ ಕೊಟ್ಟಿದ್ದೀನಿ. ಮತ್ತೆ ಈ ಟೆಂಪಲ್ ಡಿಸೈನ್ ಅನ್ನ, ಈ ರೀತಿ ಬಂದಿರೋ ಟೆಂಪಲ್ ಡಿಸೈನ್ ಯಾವ ರೀತಿ ಈಸಿಯಾಗಿ ಕಟ್ ಮಾಡೋದು ಅಂತ ಸಹ ಹೇಳ್ಕೊಟ್ಟಿದ್ದೀನಿ. ತುಂಬಾ ಈಸಿ ಇದೆ ಈ ಮೆಥಡ್, ನೋಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್, ಇನ್ನು ಹೆಚ್ಚಿನ ವಿಡಿಯೋ ನಾನು ಹಾಕ್ತೀನಿ. ಮತ್ತೆ ಈ ಬ್ಲೌಸು ಪೂರ್ತಿಯಾಗಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದು ಸಹ ಇದೆ ಫ್ರೆಂಡ್ಸ್. ಹಾಗಾದ್ರೆ ನಮ್ಮ RG ಟೈಲರಿಂಗ್ ಕ್ಲಾಸಿಗೆ ಹೋಗೋಣ ಬನ್ನಿ, ಶುರು ಮಾಡೋಣ. ಈಗ ನಾವು ಕಟಿಂಗ್ ಅಥವಾ ಸ್ಟಿಚಿಂಗ್ ಎರಡೂ ವಿಡಿಯೋ ಇದೆ. ಅಂದ್ರೆ ನಾನು ಲೈನಿಂಗ್ ಅಟ್ಯಾಚಸ್, ಕ್ಯಾನ್ವಸ್ ಕೊಡೋದು, ಮತ್ತೆ ಪ್ರಿನ್ಸ್ ಕಟ್ ಹೇಗೆ ಹೊಲಿಯೋದು ಅಂತ ಹೇಳ್ಬಿಟ್ಟು, ಮತ್ತೆ ಸೈಡ್ ಫಿಟ್ಟಿಂಗ್ ಇಷ್ಟನ್ನು ಸಹ ಹೇಳ್ಕೊಟ್ಟಿದ್ದೀನಿ. ತುಂಬಾ ಈಸಿ ಇದೆ ಪ್ರಿನ್ಸೆಸ್ ಕಟ್ ಬ್ಲೌಸು ಮತ್ತೆ ಬೋಟ್ ನೆಕ್ಕು ಮತ್ತೆ ಬ್ಯಾಕ್ ಹುಕ್ಸ್. ಇದಕ್ಕೆ ಬ್ಯಾಕ್ ಹುಕ್ಸ್ ಬಂದಿದೆ, ಫ್ರಂಟಲ್ ಬ್ಯಾಡ್ ಅಂತೆ. ನಾನು ಇಲ್ಲೊಂದು ಸಹ ಹುಕ್ಸು ಮತ್ತೆ ಇದನ್ನ ಇಟ್ಟಿದ್ದೀನಿ. ಈಗ ಹುಕ್ಸು ಅಂತ ಹಚ್ಚಬೇಕು. ಬ್ಲೌಸು ಈಗಷ್ಟೇ ರೆಡಿ ಆಯಿತು. ಈ ಬ್ಲೌಸು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಪ್ರಿನ್ಸೆಸ್ ಕಟ್ಟಲ್ಲಿ ಬೋಟ್ ನೆಕ್ ಬ್ಲೌಸನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರಿನ್ಸೆಸ್ ಕಟ್ ತುಂಬ ಈಸಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಇದರ ಮೈ ಉದ್ದ ಬಂದುಬಿಟ್ಟು 13.5 ಇತ್ತು, 14.5 1 ಇಂಚ್ ಎಕ್ಸ್ಟ್ರಾ ಸೇರಿಸಿದೆ. ಮತ್ತು ಕುತ್ತಿಗೆ ಅಗಲ 4.5 ಇಟ್ಟು, ಮತ್ತು 3 ಇಂಚು ಶೋಲ್ಡರ್ ಇಟ್ಟು 7.5 ಇಂಚು ಹಾರ್ಮೋಲ್ ಇಟ್ಟಿದ್ದೀನಿ. ಕರೆಕ್ಟಾಗಿ ಬಂದಿತ್ತು ಫಿಟ್ಟಿಂಗು. 7.5 ಇಂಚು ಹಾರ್ಮೋಲ್ ಬೇಕು. 8.5 ಎದೆ ಸುತ್ತಳತೆಯ 4ನೇ 1 ಭಾಗ 8.5 ಎದೆ ಸುತ್ತಳತೆಯ ಅಳತೆ ಬ್ಲೌಸ್ ಕಟ್ಟಿಂಗು. ನೋಡಿ, ಈಗ ಹಾರ್ಮೋಲ್ ಶೇಪ್ ಹಾಕ್ಕೊಳ್ತಿದ್ದೀನಿ. 1/4 ಇಂಚಿಗೆ 1, 3/4 ಇಂಚಿಗೆ 1 ಶೇಪನ್ನು ಹಾಕ್ಕೊಬೇಕು. ಫ್ರಂಟು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಪ್ರಿನ್ಸೆಸ್ ಕಟ್ಟು. ಫ್ರಂಟಲ್ಲಿ ಯಾವುದೇ ಬೆಲ್ಟ್ ಪಟ್ಟಿ ಬರೋದಿಲ್ಲ, ಪ್ರಿನ್ಸೆಸ್ ಕಟ್ಟಿಂಗ್ ಬರುತ್ತೆ, ಪ್ರಿನ್ಸೆಸ್ ಕಟ್ ಸ್ಟಿಚಿಂಗ್ ಬರುತ್ತೆ. ಎಲ್ಲೂ ಮಿಸ್ ಮಾಡ್ದಾಗೇ ವಿಡಿಯೋ ಫುಲ್ ನೋಡಿ. ನಾವು ಫಿಟ್ಟಿಂಗ್ ಕರೆಕ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಬೇಕು. ಈಗ ನಾನು ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ. ಅಂದರೆ ತುಂಬ ಹತ್ತಕ್ಕೆ ಬೇಡ ಬೋಟು ನೆಕ್ಕು, ಸ್ವಲ್ಪ ಕೆಳಗಿರಲಿ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಕೆಳಗೆ ತೊಗೊಂಡಿದ್ದೀನಿ. ಒಂದು 4ರಿಂದ 4.5 ಇಂಚಿಗೆ ತೊಗೊಂಡಿದ್ದೀನಿ. ಈಗ ನೋಡಿ, ಕುತ್ತಿಗೆ ಶೇಪ್ ಹಾಕ್ಕೊಂಡು, ಹಾರ್ಮೋಲ್ ಶೇಪ್ ಹಾಕ್ಕೊಂಡು ಬ್ಯಾಕ್ ಪಾರ್ಟಿಗೆ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಫ್ರಂಟ್ನೇ, ಯಾಕಂದರೆ ಬೆಲ್ಟ್ ಪಟ್ಟಿ ಇರೋದಿಲ್ಲ ಇದರಲ್ಲಿ. ಬೆಲ್ಟ್ ಪಟ್ಟಿ ಇದ್ದರೆ ಮತ್ತೆ 1.5 ಇಂಚು ಜಾಸ್ತಿ ಬಿಡಬೇಕಾಗತ್ತೆ. ಈಗ ನಾನು 5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಪ್ರಿನ್ಸೆಸ್ ಕಟ್ ಕೊಡೋದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಕಟ್ಟಿಂಗ್ ಇರೋದಿಲ್ಲ ಪ್ರಿನ್ಸೆಸ್ ಕಟ್ಟಿಗೆ. ಹಾಗೇ ಮಾರ್ಕ್ ಮಾಡಿಬಿಟ್ಟು ನಾವು ಫ್ರಂಟಲ್ಲಿ ಪ್ರಿನ್ಸೆಸ್ ಕಟ್ಟನ್ನ ಸ್ಟಿಚ್ ಮಾಡ್ಕೊಬೇಕು. ಈಗ 4 ಪದರವನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಹಾರ್ಮೋಲಲ್ಲಿ. ಈಗ ಕುತ್ತಿಗೆ ಬೋಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟಲ್ಲಿ 2 ಪದರ ಅಷ್ಟೇ ಫ್ರಂಟಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ, ಬೋಟ್ ನೆಕ್, ಫ್ರಂಟಲ್ಲಿ ಬೋಟ್ ನೆಕ್ ರೆಡಿ ಆಯಿತು. ಪ್ರಿನ್ಸೆಸ್ ಕಟ್ ಏನು ಕಟ್ಟಿಂಗ್ ಇರೋದಿಲ್ಲ, ಹಾಗೆಯೇ ಸ್ಟಿಚಿಂಗ್ ಇರುತ್ತೆ. ಈಗ ಬ್ಯಾಕಲ್ಲಿ ನಾನು ಟೆಂಪಲ್ ಡಿಸೈನ್ ಹೇಗೆ ಕಟ್ ಮಾಡ್ಕೊಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಈ ಥರ ಕ್ಯಾನ್ವಸಲ್ಲಿ ಡಿಸೈನ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾರಾದರೂ ಈ ಡಿಸೈನ್ ಇಡಿ ಅಂತ ಹೇಳಿದ್ರೆ ನಾನು ಇದನ್ನ ಇಟ್ಬಿಟ್ಟು ಈಸಿಯಾಗಿ ಕಟ್ ಮಾಡ್ತೀನಿ. ನೀವು ಸಹ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಈ ಮೆಥಡ್ ಫಾಲೋ ಮಾಡ್ಬೋದು. ಈಗ 3 ಇಂಚಿಗೆ ಒಂದು ಕುತ್ತಿಗೆ ಶೇಪ್ ತಗೊಂಡು 1.5 ಇಂಚ್ ಗ್ಯಾಪ್ ಬಿಟ್ಟು ಟೆಂಪಲ್ ಶೇಪನ್ನು ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ಅಂದರೆ ಟ್ರೆಂಡಲ್ಲಿ ಇದೆ. ನಾನು ಈ ಕಟ್ಟಿಂಗನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಆದರೆ ಸ್ಟಿಚಿಂಗ್ ಹೇಳ್ಕೊಟ್ಟಿರಲಿಲ್ಲ. ಈ ವಿಡಿಯೋದಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಒಂದೇ ಟೆಂಪಲ್ ನೆಕ್
ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಬಿಟ್ಟು ಟೆಂಪಲ್ ನೆಕ್ ಬರುತ್ತೆ. ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ಸ್ಟಿಚ್ ಮಾಡಿ, ನಿಮಗೆ ಕಸ್ಟಮರ್ ಏನಾದರೂ ಈ ಶೇಪಲ್ಲಿ ಸ್ಟಿಚ್ ಮಾಡಿ ಅಂತ ಕೊಟ್ಟರೆ ತುಂಬ ಈಸಿ ಆಗುತ್ತೆ. ಕ್ಯಾನ್ವಾಸ್ ಸಹ ಕೊಡ್ತೀನಿ ನಾನು, ಈಸಿ ಮೆಥಡಲ್ಲಿ ಕ್ಯಾನ್ವಾಸ್ ಕೊಡ್ತೀನಿ. ಇದು ಬ್ಯಾಕ್ ಹುಕ್ಸು ಬೇಕು ಅಂತ ಹೇಳಿದರೆ ಫ್ರಂಟಲ್ಲಿ ಹುಕ್ಸು ಇಡೋ ಹಾಗಿಲ್ಲ. ನಾನು ಸ್ವಲ್ಪ ಶೇಪ್ ಕಡಿಮೆ ಆಯಿತು, ಇನ್ನೊಂದು 1/4 ಇಂಚು ಶೇಪನ್ನು ತೆಗೆದೆ. ಈಗ ಲೈನಿಂಗ್ ಕಟ್ಟಿಂಗ್ ಮಾಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಫ್ರಂಟು ಮತ್ತು ಬ್ಯಾಕು ರೆಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ತುಂಬ ಜಾರುವಂಥ ಬಟ್ಟೆ. ನಾನು ಫಸ್ಟು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ, ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಜಾರತ್ತೆ ಅನ್ನೋದು ಹಿಂಗಿದ್ರೆ ನೀವು ಗುಂಡ್ಪಿನ್ನನ್ನು ಹಾಕೊಬೋದು. ಗುಂಡ್ಪಿನ್ನನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಕ್ಯಾನ್ವಾಸ್ ಇಟ್ಟಿದ್ದೀವಲ್ಲ, ಅದ್ರ ಮೇಲೇ ಒಂದು ಸ್ಟಿಚ್ ಹಾಕಿ ಕ್ಯಾನ್ವಾಸ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೇಕು. ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು 25-30 ನಿಮಿಷದಲ್ಲಿ ಈ ರೀತಿ ಪ್ರಿನ್ಸೆಸ್ ಕಟ್ ಬಂದು ಬೋಟ್ ನೆಕ್ ಬಂದು ಸ್ಟಿಚ್ ಮಾಡ್ಬೋದು. ಕ್ಯಾನ್ವಾಸ್ ಈ ರೀತಿ ಹಾಕಿ ಬೇಕು ಅಂದರೆ, ಕ್ಯಾನ್ವಾಸ್ ಹಾಕೋ ಉದ್ದೇಶ ಏನಂದರೆ, ನೀವು ಟೆಂಪಲ್ ಡಿಸೈನ್ ನಾನೀಗ ಕಟ್ ಮಾಡಿದ್ದೀನಿ, ಆ ಡಿಸೈನ್ ಹಾಗೇ ಸ್ಟಿಚ್ ಆದಮೇಲೂ ಕಾಣ್ತಾ ಇರಬೇಕು ಅಂತಂದರೆ ಕ್ಯಾನ್ವಾಸನ್ನು ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಯಾವ ಡಿಸೈನ್ ನೆಕ್ ಕೊಟ್ಟಿರ್ತೀವಿ ಆ ನೆಕ್ಕು ಸ್ವಲ್ಪ ಕಾಣೋದಿಲ್ಲ. ಸ್ಟಿಚ್ ಆದಮೇಲೆ ಕ್ಯಾನ್ವಾಸ್ ಕೊಡೋದ್ರಿಂದ ನಾವು ಕಟಿಂಗ್ ಮಾಡಿದಾಗ ಹೇಗೆ ನೆಕ್ ಶೇಪ್ ಕಾಣ್ತಾ ಇರುತ್ತೋ ಸ್ಟಿಚಿಂಗ್ ಆದಮೇಲೂ ಕಾಣುತ್ತೆ. ನೋಡಿ, ಎಕ್ಸ್ಟ್ರಾ ಕ್ಯಾನ್ವಾಸನ್ನೆಲ್ಲ ಕಟ್ ಮಾಡಿ ತಕ್ಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ತುಂಬ ಜಾರುವಂಥ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು, ಜಾರ್ತಾ ಇತ್ತು ಮಿಷನ್ ಮೇಲೆ. ಆದರೂ ನಾನು ಒಂದು ಸ್ಟಿಚ್ ಹಾಕ್ಕೊಂಡೆ. ಗುಂಡ್ಪಿನ್ ಹಾಕ್ಕೊಂಡ್ರೂ ಸಹ ಮಾತು ಕೇಳ್ತಾ ಇರಲಿಲ್ಲ ಬ್ಲೌಸ್ ಪೀಸು. ನಾನೊಂದು ಸ್ಟಿಚ್ ಹಾಕಿಬಿಟ್ಟು ಮತ್ತು ಗುಂಡ್ಪಿನ್ನೆಲ್ಲ ಹಾಕಿಬಿಟ್ಟು ಸ್ಟಿಚ್ ಮಾಡಿದೆ. ಇದು ಸಿಲ್ಕ್ ಮೇನ್ ಫ್ಯಾಬ್ರಿಕ್ ಆಗಿತ್ತು, ಹಾಗಾಗಿ ಈಗ ಕ್ಯಾನ್ವಾಸ್ ಕೊಟ್ಟಿದ್ದೀವಲ್ಲ ಅದ್ರ ಮೇಲೇ ಇದೇ ಟೆಂಪಲ್ ಶೇಪನ್ನ ಹೊಲ್ಕೊಬೇಕು ಫ್ರೆಂಡ್ಸ್. ಲೈನಿಂಗ್ ಒಂದು ಚೆನ್ನಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ ನೀಟಾಗಿ ಬರುತ್ತೆ. ನೋಡಿ, ನಾನು ಗುಂಡ್ಪಿನ್ ಹಾಕ್ತಾಯಿದ್ದೀನಿ. ಬಟ್ಟೆ ತುಂಬ ಜಾರ್ತಾ ಇತ್ತು, ಗುಂಡ್ಪಿನ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಈ ನೆಕ್ ಡಿಸೈನನ್ನು ಕಟ್ಟಿಂಗ್ ಮಾಡಿ ತೋರಿಸಿದ್ದೆ, ಸ್ಟಿಚಿಂಗ್ ಮಾಡಿರಲಿಲ್ಲ. ಇವತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತಿರುಗಿಸೋ ಅಲ್ಲಿ ಕುಕ್ಕಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಈಗ ದಾರ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು. ಕ್ಯಾನ್ವಾಸ್ ಕೊಡೋದು ಎಷ್ಟು ಈಸಿ ಅಂತ ಹೇಳ್ಬಿಟ್ಟು ಟೆಂಪಲ್ ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬೋಟ್ ನೆಕ್ಕಲ್ಲಿ. ಈಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿ. ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಇಟ್ಕೋಬೇಕು. ಲೈನಿಂಗ್ ಅದ್ರ ಮೇಲೇ ಇಟ್ಕೊಂಡು ಅಟ್ಯಾಚ್ ಮಾಡೋದು. ಈಗ ಕಚ್ ಹಾಕ್ಕೊಳ್ಳಿ. ಕರು ಬಂದಲ್ಲೆಲ್ಲ ಕರೆಕ್ಟಾಗಿ ಕಚ್ಚನ್ನು ಹಾಕ್ಕೊಂಡ್ರೆ ಉಲ್ಟಾ ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ. ಕಿನಾರಿ ಸ್ಟಿಚ್ ಸಹ ನಾನೀಗ ಹಾಕ್ತೀನಿ. ಕಿನಾರಿ ಸ್ಟಿಚ್ ಹಾಕಿದಾಗ ನೀಟಾಗಿ ಉಲ್ಟಾ ಫೋಲ್ಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕಿನಾರಿ ಸ್ಟಿಚ್ಚು ಲೈನಿಂಗ್ ಬಟ್ಟೆ ಮೇಲೆ ಬರಬೇಕು, ಆಗ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಫ್ರೆಂಡ್ಸ್, ನಾನು ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗಲ್ಲೂ ಏನಾದರೂ ಹೊಸ ಹೊಸ ಟಿಪ್ಸ್ ಇರುತ್ತೆ, ನೀವು ಎಲ್ಲೂ ಸ್ಕಿಪ್ ಮಾಡ್ದಾಗೇ ನೋಡಬೇಕು. ಯಾಕಂದರೆ ಕಸ್ಟಮರ್ ಈ ಮೆಥಡಲ್ಲಿ ಬ್ಲೌಸ್ ಹೊಲಿರಿ ಅಂತ ಕೊಟ್ಟಾಗ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಸ್ಟಿಫಾಗಿ ಬರ್ತಾ ಇದೆ. ಈ ಬ್ಲೌಸ್ ಸಹ ತುಂಬ ಬೇಗ ಸ್ಟಿಚ್ ಆಯಿತು ಫ್ರೆಂಡ್ಸ್. ನೋಡಿ, ಆಯಿತು. ಈಗ
ಯಾವ ಶೇಪಲ್ಲಿ ಇದೆ ಆ ಶೇಪಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ನಾವು ಲೈನಿಂಗ್ ಪೀಸ್ ಸಮಕ್ಕೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ್ಬಿಟ್ರೆ ಏನಾದರೂ ಚೂರು ವ್ಯತ್ಯಾಸ ಬಂದರೆ ಸರಿ ಆಗಲ್ಲ. ನೀವು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಸಹ ಸೇಮ್ ನಾನು ಬ್ಯಾಕಲ್ಲಿ ಹೇಗೆ ಕ್ಯಾನ್ವಸ್ನ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿಕೊಂಡೆ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನಿಗೂ ಸಹ ನೀವು ಈ ರೀತಿ ಕ್ಯಾನ್ವಸನ್ನು ಕೊಡ್ಬೋದು, ತುಂಬ ನೀಟಾಗಿ ಬರುತ್ತೆ. ಇದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಕಲಿಯೋರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸ್ಪೀಡಾಗಿ ಆಗುತ್ತೆ ಈ ಮೆಥಡು. ಹಾಗಾಗಿ ನಾನು ಕೆಲವು ಬ್ಲೌಸ್ಗಳಿಗೆ ಈ ಮೆಥಡ್ ಫಾಲೋ ಮಾಡ್ತೀನಿ, ತುಂಬ ಟೈಮ್ ಸೇವ್ ಆಗುತ್ತೆ. ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ರೆಂಡ್ಸ್, ಇದು ಪ್ರಿನ್ಸಸ್ ಕಟ್ ಸಹ ನಾವು ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ನಾವು ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಸಿ ಮೆಥಡ್ ಯಾವುದೆಲ್ಲ ಇದೆ ನಾವು ಟ್ರೈ ಮಾಡಬೇಕು ಮತ್ತು ಫಿನಿಶಿಂಗ್ ಎಲ್ಲ ನೀಟಾಗಿ ಬರೋ ಥರನೇ ಸ್ಟಿಚ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇದು ನಾನು ಉಲ್ಟಾ ಇಟ್ಕೊಂಡ್ಬಿಟ್ಟೆ. ಈಗ ನೋಡಿ, ಕರೆಕ್ಟಾಗಿ ಲೈನಿಂಗ್ನ ಕ್ಯಾನ್ವಸ್ ಕಾಣೋ ರೀತಿ ಇಟ್ಕೋಬೇಕು. ಒಂದೊಂದ್ಸಲಿ ಮಿಸ್ ಆಗುತ್ತೆ ಫ್ರೆಂಡ್ಸ್, ತುಂಬ ಬೇಗ ಹೊಲಿಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊತಿರ್ತೀವಲ್ಲ, ಈ ರೀತಿ ಸಹ ಮಿಸ್ ಆಗುತ್ತೆ. ನೋಡಿಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ಚಾಗಿ ಕಟ್ಟಿಂಗ್ ಆದಮೇಲೆ ಮತ್ತೆ ವ್ಯತ್ಯಾಸ ಆದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಒಂದ್ಸಲಿ ನೋಡಿಕೊಂಡು ಸರಿ ಇಟ್ಕೊಂಡಿದ್ದೀವ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಕಚ್ಚನ್ನು ಹಾಕ್ಕೊಂಡು ಕಿನಾರಿ ಹೊಲಿಗೆ ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಭಾಗ ಸಹ ಕ್ಯಾನ್ವಸ್ಸು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿ ಆಗುತ್ತೆ. ಈ ಬ್ಲೌಸಿಗೆ ಬ್ಯಾಕ್ ಹುಕ್ಸ್ ಹೇಳಿದ್ದಾರೆ ಮತ್ತು ಫ್ರಂಟ್ ಹುಕ್ಸ್ ಏನು ಹೇಳಿಲ್ಲ. ಪ್ರಿನ್ಸಸ್ ಕಟ್ಟು ನೋಡಿ ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಕೇಳ್ತಾಯಿದ್ರು ಹಾರ್ಮೋನಲ್ಲಿ ಲೂಸ್ ಬರುತ್ತೆ. ನೀವು ಹೇಳ್ಕೊಟ್ಟ ಹಾಗೇ ಹಾರ್ಮೋನಲ್ಲಿ 4.5 ಇಂಚ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ, ಆದರೂ ನನಗೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬರುತ್ತೆ ಅಂದರು. ಫ್ರೆಂಡ್ಸ್, ನೀವು ಎಂತ ಮಾಡಿ ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಳ್ಳಿ. ಹಾರ್ಮೋಲ್ ಮತ್ತು ಫಿಟ್ಟಿಂಗ್ ಎಲ್ಲ ಇರೋ ಬ್ಲೌಸನ್ನು ಇಸ್ಕೊಂಡು ಸ್ಟಿಚ್ ಮಾಡಿ, ಆಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಫ್ರಂಟ್ ಪಾರ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು. ಈಗ ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟಿಚ್ ಮಾಡುವಾಗ ಅಡಿಗಡೆಯಿಂದ ಬಟ್ಟೆ ಜಾಯಿಂಟ್ ಆಗಿಬಿಟ್ಟಿತ್ತು, ಅದನ್ನು ನಾನು ತೆಗೆದೇ ಸ್ಟಿಚ್ ಬಿಚ್ಚಿ. ಈಗ ಫ್ರಂಟಲ್ಲಿ ನಾವು ಬೆಲ್ಟ್ ಪಟ್ಟಿ ಕೊಡೋಲ್ಲ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ, ಹಾಗಾಗಿ ಒಂದ್ಸಲಿ ಉದ್ದ ಕರೆಕ್ಟ್ ಇದೆಯಾ ನೋಡಿಕೊಂಡು ಇದರಲ್ಲೇ ಫೋಲ್ಡ್ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲೇ ಫೋಲ್ಡ್ ಮಾಡಿ ಕೊಟ್ಬಿಟ್ಟು ಫ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ಸ್ಟಿಚ್ ಮಾಡುವಾಗ ಮಧ್ಯೆ ಮಧ್ಯೆ ಕಸ್ಟಮರ್ ಬರ್ತಾಯಿದ್ರು, ಅವರನ್ನು ಅಟೆಂಡ್ ಮಾಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೆ. ಈಗ ಫ್ರಿನ್ಸ್ ಕಟ್ಟಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು, 5 ಇಂಚು ಮಧ್ಯೆ ಮಾರ್ಕ್ ಮಾಡಿ 1 ಇಂಚು ಆ ಕಡೆ ಈ ಕಡೆ ಮಾರ್ಕ್ ಮಾಡಿ ಫ್ರಿನ್ಸಸ್ ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ. ನಾವು ಈ ರೀತಿ ನೋಡಿ ಫ್ರೆಂಡ್ಸ್, ಗ್ಯಾಪ್ ಇತ್ತಲ್ಲ, ಇದೇ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು. ತುಂಬ ಈಸಿ ಇದೆ, ಒಂದ್ಸಲಿ ಟ್ರೈ ಮಾಡಿ. ಇದು ಫ್ರಂಟ್ ಪಾರ್ಟು ನೋಡಿ. ಈಗ ನೀವು ಇಷ್ಟೇ ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಮೇಲೆ ಮತ್ತೊಂದು ಕಿನಾರಿ ಸ್ಟಿಚ್ ಸಹ ಹಾಕೊಬೋದು. ನೋಡಿ, 1 ಇಂಚ್ ಗ್ಯಾಪಲ್ಲಿ ಕೊಟ್ಟಾಗ ಕಪ್ಸು ಚೆನ್ನಾಗಿ ಕೂರುತ್ತೆ. ಇದಕ್ಕೆ ನೀವು ಪಫ್ಸ್ ಸಹ ಇಟ್ಕೋಬೋದು ಕಸ್ಟಮರ್ ಬೇಕು ಅಂದರೆ. ಅದು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಕಿನಾರಿ ಸ್ಟಿಚ್ ಇರಲಿ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಕೂರುತ್ತೆ ಅಂತೇಳ್ಬಿಟ್ಟು. ಪ್ರಿನ್ಸಸ್ ಕಟ್ಟನ್ನು ನಾವು ಕಟ್ಟಿಂಗ್ ಮಾಡಿ ಸಹ ಇಟ್ಕೋಬೋದು, ಆದರೆ 1 ಇಂಚ್ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಕಟ್ಟಿಂಗ್ ಮಾಡಿ ತೆಗೆದಿಲ್ಲ, ಅದರಲ್ಲೇ ಸ್ಟಿಚ್ ಮಾಡಿದೆ.
ನೋಡಿ ಫ್ರೆಂಡ್ಸ್, ಈ ರೀತಿ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಫ್ರಂಟ್ ಪಾರ್ಟ್ ಸಹ ಮುಗೀತು. ಈಗ ಬ್ಯಾಕು ಫ್ರಂಟು ಎರಡೂ ಮುಗೀತು. ನೋಡಿ ಟೆಂಪಲ್ ಡಿಸೈನು. ಫ್ರೆಂಡ್ಸ್, ಈ ನೆಕ್ ಸ್ಟಿಚ್ ಮಾಡಿ ನೀವು ಎಂಬ್ರಾಯ್ಡ್ರಿ ಡಿಸೈನ್ ಸಹ ಮಾಡಿಸ್ಬೋದು. ನಾನು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಸಿದ್ದೀನಿ, ಚೆನ್ನಾಗಿ ಬಂದಿದೆ ನೋಡಿ. ಫ್ರಂಟು ಮತ್ತು ಬ್ಯಾಕು ಎರಡೂ ಸಹ ಆಯಿತು. ಕ್ಯಾನ್ವಸ್ ಕೊಟ್ಟಿದ್ದು ಆಯಿತು, ಸ್ಟಿಚ್ ಮಾಡಿದ್ದು ಆಯಿತು. ಎಷ್ಟು ಈಸಿಯಲ್ಲಿ ಎಷ್ಟು ಬೇಗ ಕ್ಯಾನ್ವಸ್ ಕೊಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಸ್ಲೀವೆಲ್ಲ ಅಟ್ಯಾಚ್ ಮಾಡೋದೆಲ್ಲ ತೋರಿಸಿಲ್ಲ, ಹಾಗೆಯೇ ಫಿಟ್ಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ಮೆಜರ್ಮೆಂಟ್ ಬ್ಲೌಸನ್ನು ಕರೆಕ್ಟಾಗಿ ಇಟ್ಬಿಟ್ಟು ನೋಡಿಕೊಂಡು ಫಿಟ್ಟಿಂಗ್ ಮಾಡಿದ್ರೆ ಹಾರ್ಮೋಲಲ್ಲಿ ಲೂಸ್ ಅನ್ನೋದು ಬರೋದಿಲ್ಲ. ನಮ್ಮ ವ್ಯೂವರ್ಸ್ ಕೇಳಿದ್ರಲ್ಲ, ಅದಕ್ಕೋಸ್ಕರ ಈ ನಾನು ಫಿಟ್ಟಿಂಗ್ನ ತೋರಿಸಿದ್ದೀನಿ. ಕರೆಕ್ಟಾಗಿ ನೀವು ಸ್ಟಿಚ್ ಆದಮೇಲೆ ಒಂದು ಸತಿ ಹಾರ್ಮೋಲ್ ಚೆಕ್ ಮಾಡೋದು ಮತ್ತು ಎದೆ ಸುತ್ತಳತೆ ಚೆಕ್ ಮಾಡೋದು ಮಾಡಬೇಕು ಲಾಸ್ಟಲ್ಲಿ ಒಂದ್ಸಲಿ. ಯಾಕಂದರೆ ನಾವು ಚೆಕ್ ಮಾಡ್ದೇ ಹಾಗೆ ಕೊಟ್ಟರೆ ಲೂಸ್ ಬರೋ ಅಂಥ ಸಾಧ್ಯತೆ ಇರುತ್ತೆ. ಈಗ ಫ್ರೆಂಡ್ಸ್, ಇದು ನಾನು ಹಾರ್ಮೋಲು 7.5 ಇಂಚ್ ಇಟ್ಕೊಂಡಿದ್ದೀನಿ, ಎದೆ ಸುತ್ತಳತೆ 8.5, ಹಾರ್ಮೋಲನ್ನು ನಾನು 7.5 ಇಟ್ಕೊಂಡಿದ್ದೀನಿ. ಹಾಗಾಗಿ ಕರೆಕ್ಟಾಗಿ ಸ್ಟ್ರೈಟ್ ಫಿಟ್ಟಿಂಗೇ ಬರ್ತಾಯಿದೆ. ಕಡಿಮೆ ಮಾಡಿದರೆ ಹಾರ್ಮೋಲಲ್ಲಿ ನಿಮಗೆ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಫಿಟ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ನೀವು ಕುತ್ತಿಗೆ ಮತ್ತು ಶೋಲ್ಡರ್ ಎರಡೂ ಸೇರಿಬಿಟ್ಟು ಹಾರ್ಮೋಲನ್ನಾಗಿ ಇಟ್ಕೋಬೋದು, ಕರೆಕ್ಟಾಗಿ ಬರುತ್ತೆ ಅಳತೆ. ನೋಡಿ ಫ್ರೆಂಡ್ಸ್, 3 ಸ್ಟಿಚ್ ಹಾಕಿ ನಾನು ಓರ್ಲಾಕ್ ಎಲ್ಲ ಮಾಡ್ಕೊಳ್ತೀನಿ. ಫಿಟ್ಟಿಂಗ್ ಆಯಿತು. ಫಿಟ್ಟಿಂಗ್ ಆದಮೇಲೆ ನಾನು ಬ್ಲೌಸು ಅಳತೆ ಬ್ಲೌಸ್ಗೆ ಒಂದ್ಸರಿ ಹಿಡಿದು ನೋಡ್ತೀನಿ. ಫ್ರೆಂಡ್ಸ್, ಎಲ್ಲ ಸ್ಟಿಚ್ ಆದಮೇಲೆ ನೀವು ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಮೆಜರ್ಮೆಂಟ್ ಬ್ಲೌಸಿಗೆ ಒಂದು ಸಲ ಅಲ್ದಿದ್ರು 2 ಸಲ ನೀವು ಹಿಡಿದು ನೋಡಿ. ಯಾಕಂದರೆ ಮತ್ತೆ ಬ್ಲೌಸ್ ಕೊಟ್ಟ ಮೇಲೆ ಕಸ್ಟಮರ್ ಆಲ್ಟ್ರೇಷನ್ ಅಂತ ತೊಗೊಂಡು ಬಂದರೆ ಸುಮ್ಮನೆ ನಮಗೂ ಟೈಮು ವೇಸ್ಟ್ ಆಗುತ್ತೆ. ಹಾಗಾಗಿ ಕೊಡೋಕ್ಕೆ ಮುಂಚೆನೇ ನೀವು ಚೆಕ್ ಮಾಡಿ ಕೊಡೋದ್ರಿಂದ ಆಲ್ಟ್ರೇಷನ್ಗೆ ಮತ್ತೆ ಬರಲ್ಲ. ಕರೆಕ್ಟಿದೆ ಫ್ರೆಂಡ್ಸ್ ನೋಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ 1.5 ಇಂಚು ಎಕ್ಸ್ಟ್ರಾ ಬಿಟ್ಟರೆ ಸಾಕು ಫ್ರೆಂಡ್ಸ್. ಈಗ ಓರ್ಲಾಕ್ ಎಲ್ಲ ಮಾಡಿ ಬ್ಲೌಸು ರೆಡಿ ಮಾಡ್ತೀನಿ. ಬ್ಲೌಸು ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದರಲ್ಲಿ ಮುಖ್ಯವಾಗಿ ಹಾರ್ಮೋಲ್ ಇಟ್ಕೊಳ್ಳೋದು ಮತ್ತು ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಬೋಟ್ ನೆಕ್ಕಲ್ಲಿ. ನೀವು ಅದರಲ್ಲೇನಾದರೂ ಮಿಸ್ ಮಾಡಿದ್ರೆ ಬ್ಲೌಸ್ ವೇರ್ ಮಾಡೋರಿಗೆ ತುಂಬ ಟೈಟ್ ಅನಿಸುತ್ತೆ. ಅಂದರೆ ಹಾರ್ಮೋಲಲ್ಲಿ ಟೈಟ್ ಬರೋದಾಗಿರ್ಬೋದು, ಶೋಲ್ಡರಲ್ಲಿ ಟೈಟ್ ಬರೋದಾಗಿರ್ಬೋದು, ಬ್ಲೌಸು ವೇರ್ ಮಾಡೋದಕ್ಕೆ ಸರಿ ಆಗಲ್ಲ. ನೀವು ಮೇಯ್ನಾಗಿ ಹಾರ್ಮೋಲ್ ಮತ್ತು ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.